ಸಿಎಂ ಪ್ರತಿಕ್ರಿಯೆ ಇಷ್ಟೇ, ನಾಳೆ ಮಾತನಾಡ್ತೀನಿ ಅನ್ನೋದು. ನಾಳೆ ಸುದ್ದಿಗೋಷ್ಠಿ ನಡೆಯೋದಕ್ಕಿದೆ ಬೆಳಗ್ಗೆ 10:30ಕ್ಕೆ. ಅದಕ್ಕೂ ಮುಂಚಿತವಾಗಿ ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನು ಸಲ್ಲಿಸ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅದಾದ ನಂತರ ಸುದ್ದಿಗೋಷ್ಠಿ ಅನ್ನೋದು ಈಗ ಸಿಗ್ತಾ ಇರುವಂತ ಅಪ್ಡೇಟ್ ಇದೆ. ಬೆಳಗ್ಗೆ 10:30ಕ್ಕೆ ಲೋಕಭವನಕ್ಕೆ ತೆರಳುತ್ತಾರೆ, ತ್ಯಾಗಪತ್ರವನ್ನು ಸಲ್ಲಿಸ್ತಾರೆ. ಆ ನಂತರ ಸುದ್ದಿಗೋಷ್ಠಿಯನ್ನು ಮುಖ್ಯಮಂತ್ರಿ ನಡೆಸ್ತಾರೆ. ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯನ್ನು ನಡೆಸುವುದಕ್ಕಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಆಗೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇದರ ಮಧ್ಯೆ ಕುತೂಹಲವನ್ನು ಉಳಿಸಿಕೊಂಡಿರೋದು ಸಿದ್ದರಾಮಯ್ಯ ಅವರ ಮಾತು. ನಾಳೆ ಮಾತನಾಡ್ತೀನಿ ಅಂತ ಹೇಳಿದ್ರು. ರಾಜೀನಾಮೆಯ ಬಗ್ಗೆ ಅಧಿಕೃತವಾದಂಥ ಸ್ಟೇಟ್ಮೆಂಟ್ ಯಾರ ಕಡೆಯಿಂದೂ ಬಂದಿಲ್ಲ. ಕೆ.ಸಿ. ವೇಣುಗೋಪಾಲ್ ಮಾತಾಡಿಲ್ಲ, ರಣದೀಪ್ ಸುರ್ಜೇವಾಲಾ ಮಾತನಾಡಿಲ್ಲ, ಡಿ.ಕೆ. ಶಿವಕುಮಾರ್ ಮಾತನಾಡಿಲ್ಲ, ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿಲ್ಲ. ಬೆಳವಣಿಗೆಗಳು ರಾಜೀನಾಮೆ ಖಚಿತ ಅಂತಿದ್ದಾವೆ. ಯಾಕಂತಂದ್ರೆ ರಾಜಭವನಕ್ಕೆ, ಲೋಕಭವನಕ್ಕೆ ನಾಳೆ ಅವರು ಹೋಗ್ತಾ ಇದ್ದಾರೆ. ಲೋಕಭವನಕ್ಕೆ ಹೋಗಿ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಅದಕ್ಕೂ ಮುಂಚೆ ಸಚಿವರುಗಳ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುತ್ತೆ 9 ಗಂಟೆಗೆ. ಬ್ರೇಕ್ಫಾಸ್ಟ್ ಮೀಟಿಂಗು ಅದಕ್ಕೆ ಬೇಕಾಗಿ ಆಹ್ವಾನವನ್ನ ಕೂಡ ಸಚಿವರುಗಳಿಗೆ ಕೊಡಲಾಗಿದೆ. ಕಾವೇರಿಯಲ್ಲಿ ಬ್ರೇಕ್ಫಾಸ್ಟಿಗೆ ಬನ್ನಿ ಎನ್ನುವಂತ ಆಹ್ವಾನವನ್ನ ಕೊಡಲಾಗಿದೆ. ಮುಖ್ಯಮಂತ್ರಿ ಮಾತನಾಡಲಿಲ್ಲ, ಇನ್ನು ದಿಲ್ಲಿಯಲ್ಲೂ ಮಾತನಾಡಲಿಲ್ಲ. ಬೆಂಗಳೂರಿಗೆ ಬಂದ ನಂತರ ಇವತ್ತು ಭಾಗಿಯಾದಂಥ ಮೊದಲ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲೂ ಕೂಡ ಅವರು ಮಾತನಾಡಲಿಲ್ಲ. ಇನ್ನು ಇವತ್ತು 2 ಕಾರ್ಯಕ್ರಮ ನಿಗದಿಯಾಗಿದೆ ಮುಖ್ಯಮಂತ್ರಿಗಳದು. ಒಂದು ಮುಗಿಯಿತು ಕಾರ್ಯಕ್ರಮ, ಇನ್ನೊಂದು ಕೆಪಿಸಿಸಿಯಲ್ಲಿ ನಡೆಯಲಿರುವಂಥ ಕಾರ್ಯಕ್ರಮ. ಅದಕ್ಕೆ ಹೋಗ್ತಾರಾ ಅಂತ ಗೊತ್ತಿಲ್ಲ. 2 ಕಾರ್ಯಕ್ರಮ ಇರೋದು. ನಂತರ ಕಂಪ್ಲೀಟ್ ರಿಸರ್ವ್ ಇದೆ ಅವ್ರದ್ದು. ಇವತ್ತಿನ ದಿನ ಕಾಯ್ದಿರಿಸಲಾಗಿದೆ. ಈ ಮಧ್ಯೆ ಸುರ್ಜೇವಾಲಾ ಬರ್ತಾ ಇದ್ದಾರೆ, ವೇಣುಗೋಪಾಲ್ ಬರ್ತಿದ್ದಾರೆ. ಇವತ್ತು ಸಂಜೆ ಹೊತ್ತಿಗೆ ಮೀಟಿಂಗ್ಗಳಾಗುವಂತ ಸಾಧ್ಯತೆಗಳಿದ್ದಾವೆ. ಮುಖ್ಯಮಂತ್ರಿಗಳನ್ನ ಅವರಿಬ್ಬರು ಭೇಟಿಯಾಗುವಂತ ಸಾಧ್ಯತೆ ಇದೆ. ಎಸ್, ಈಗ ಗೊತ್ತಾಗ್ತಾ ಇದೆ ಡೀಟೇಲ್. ಕೆಪಿಸಿಸಿಯ ಕಚೇರಿಯಿಂದ ದೂರ ಉಳಿದಿದ್ದಾರೆ, ಇದು ಕಾರ್ಯಕ್ರಮದಿಂದ ದೂರ ಉಳಿದಿದ್ದಾರೆ ಸಿದ್ದರಾಮಯ್ಯ. ಕಾಂಗ್ರೆಸ್ನ ಕಚೇರಿಯಲ್ಲಿ ನಡೀತಾ ಇದೆ ಕಾರ್ಯಕ್ರಮ, ನೆಹರು ಪುಣ್ಯಸ್ಮರಣೆ ಕಾರ್ಯಕ್ರಮ. ಮುಖ್ಯಮಂತ್ರಿಗಳು ಭಾಗಿಯಾಗಬೇಕಿತ್ತು, ಮುಖ್ಯಮಂತ್ರಿಗಳು ಕಾರ್ಯಕ್ರಮದಿಂದ ದೂರ ಉಳಿದಿದ್ದಾರೆ. ಮುಖ್ಯಮಂತ್ರಿನೂ ಇಲ್ಲ, ಕೆಪಿಸಿಸಿ ಪ್ರೆಸಿಡೆಂಟೂ ಇಲ್ಲ. ಕೆಪಿಸಿಸಿ ಅಧ್ಯಕ್ಷರು ದೆಹಲಿಯಲ್ಲಿದ್ದಾರೆ, ಡಿ.ಕೆ. ಶಿವಕುಮಾರ್. ಮುಖ್ಯಮಂತ್ರಿಗಳು ಕಾರ್ಯಕ್ರಮದಿಂದ ದೂರ ನಿಂತಿದ್ದಾರೆ. ಕಾಂಗ್ರೆಸ್ ಕಚೇರಿಯಲ್ಲಿ ನಡೀತಾ ಇರುವಂತ ನೆಹರು ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಇಬ್ಬರೂ ಬರ್ತಿಲ್ಲ. ಬೆಂಗಳೂರಲ್ಲಿ ಇದ್ದರೂ ಕೂಡ ಸಿದ್ದರಾಮಯ್ಯ ಹೋಗ್ತಾ ಇಲ್ಲ ಮುಖ್ಯಮಂತ್ರಿಯಾಗಿ. ದೆಹಲಿಯಲ್ಲಿ ಇರೋ ಕಾರಣದಿಂದಾಗಿ ಕೆಪಿಸಿಸಿ ಅಧ್ಯಕ್ಷರು ಕೂಡ ಬರ್ತಾ ಇಲ್ಲ. ಇನ್ನು ಕಾರ್ಯಕ್ರಮ ನಡೀತಾ ಇದೆ, ನೋಡ್ತಾ ಇದ್ದೀರಿ. ಉಳಿದ ನಾಯಕರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಎಚ್.ಎಂ. ರೇವಣ್ಣ ಇದ್ದಾರೆ, ನೋಡ್ತಾ ಇದ್ದೀರಿ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರು. ಬೇರೆ ಬೇರೆ ನಾಯಕರು ಕೂಡ ಇದ್ದಾರೆ. ನೆಹರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಲಾಗ್ತಾ ಇದೆ. ಇದು ಕೆಪಿಸಿಸಿ ಕಚೇರಿ, ವಸಂತನಗರದ ಕಾಂಗ್ರೆಸ್ ಕಚೇರಿಯ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಮುಖ್ಯಮಂತ್ರಿ ಬರಬೇಕಾಗಿದ್ದಂಥ ಕಾರ್ಯಕ್ರಮ, ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ಇರಬೇಕಾಗಿದ್ದಂಥ ಕಾರ್ಯಕ್ರಮ, ಇಬ್ಬರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆದಿದೆ. ನೆಹರು ಸ್ಮರಣೆಯ ಕಾರ್ಯಕ್ರಮ ಕೆಪಿಸಿಸಿಯಲ್ಲಿ ನಡೆದಿದೆ. ಅದಕ್ಕೆ ಇಬ್ಬರು ನಾಯಕರು ಬಂದಿಲ್ಲ. ಮುಖ್ಯಮಂತ್ರಿಗಳ ಟಿಪಿಯಲ್ಲಿತ್ತು ಇವತ್ತದು, ನಿಗದಿಯಾಗಿತ್ತು ಕಾರ್ಯಕ್ರಮ, ಅವರು ಬರಲಿಲ್ಲ. ಉದ್ದೇಶಪೂರ್ವಕವಾಗಿ ಕಾರ್ಯಕ್ರಮದಿಂದ ದೂರ ನಿಂತಂಗೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ವಿಧಾನಸೌಧದ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾದರು, ಸರ್ಕಾರಿ ಕಾರ್ಯಕ್ರಮ. ನೆಹರು ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ್ರು, ಕೆಪಿಸಿಸಿ ಕಡೆಗೆ ಹೋಗಲಿಲ್ಲ. ಅಲ್ಲಿಗೆ ನಾಳೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾ ಇರೋದ್ರಿಂದ ಅವರು ಭಾಗಿಯಾದಂಥ, ಮುಖ್ಯಮಂತ್ರಿಯಾಗಿ ಅವರು ಭಾಗಿಯಾದಂಥ ಕೊನೆಯ ಕಾರ್ಯಕ್ರಮ ಯಾವುದು, ಸರ್ಕಾರಿ ಕಾರ್ಯಕ್ರಮ ಯಾವುದು ಅಂತ ಕೇಳಿದರೆ ವಿಧಾನಸೌಧದಲ್ಲಿ ನಡೆದಂಥ ನೆಹರು ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮ.
ಮೊನ್ನೆ ಅವರು ಭಾಗಿಯಾದಂಥ ಕಾರ್ಯಕ್ರಮ ಸ್ಟೇಡಿಯಂಗೆ ಶಿಲಾನ್ಯಾಸ ಮಾಡಿದಂಥ ಕಾರ್ಯಕ್ರಮ ಆನೆಕಲ್ಲಲ್ಲಿ ನಡೀತು. ಅದೇ ಲಾಸ್ಟು. ಅದಾದ ನಂತರ ಇದು ಪುಣ್ಯ ಸ್ಮರಣೆ, ಅದು ಸರ್ಕಾರಿ ಕಾಮಗಾರಿಗಳಿಗೆ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಅದೇ ಲಾಸ್ಟು ಅಂತ ಅನ್ಸುತ್ತೆ. ಇದು ಪುಣ್ಯ ಸ್ಮರಣೆ ಕಾರ್ಯಕ್ರಮ. ಸರ್ಕಾರಿ ಮುಖ್ಯಮಂತ್ರಿಯಾಗಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಇದೇ ಕೊನೆಯ ಕಾರ್ಯಕ್ರಮ ಅಂತ ಅನಿಸ್ತಾ ಇದೆ ಈ ಹಂತದಲ್ಲಿ. ಯಾಕಂತಂದ್ರೆ ರಾಜೀನಾಮೆ ಕೊಡೋದು ಖಚಿತವಾಗಿರೋದ್ರಿಂದ. ಮತ್ತು ಇವತ್ತು ಯಾವ ಕಾರ್ಯಕ್ರಮವೂ ಇಲ್ಲ. ನಾಳೆ ಇರೋದು ಬ್ರೇಕ್ಫಾಸ್ಟ್ ಮೀಟಿಂಗು, ಆನಂತರ ಲೋಕಭವನ ವಿಸಿಟ್. ಲೋಕಭವನಕ್ಕೆ ಹೋಗ್ತಾರೆ, ರಾಜೀನಾಮೆ ಸಲ್ಲಿಸ್ತಾರೆ ಅಂತ ಈ ಕ್ಷಣದವರೆಗೂ ಇರುವಂಥ ಮಾಹಿತಿ. ಅದರಲ್ಲಿ ಈ ಕ್ಷಣದವರೆಗೆ ಯಾವುದೇ ಬದಲಾವಣೆಗಳಾಗಿಲ್ಲ, ಆಗುವ ಸಾಧ್ಯತೆಯೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.